ಹೆಲೋ ಎವ್ರಿವನ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ತಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಚಿಕ್ಕ ಮಗ ಮನ್ಕೀರತ್ ಸ್ಕೂಲಲ್ಲಿ ಆ್ಯನ್ಯುವಲ್ ಫಂಕ್ಷನ್ ಇದೆ. ಸೊ ಈ ಒಂದು ಫಂಕ್ಷನಲ್ಲಿ ನನ್ನ ಮಗ ಪರ್ಫಾರ್ಮ್ ಮಾಡ್ತಾ ಇದ್ದಾನೆ. ಸೊ ಅದರಿಂದ ಇವನಿಗೆ ರಾತ್ರಿ ಪೂರ್ತಿ ನಿದ್ದೆನೇ ಬಂದಿರಲಿಲ್ಲ. ನನ್ನ ಜೊತೆ ಬೇಗನೆ ಎದ್ಬಿಟ್ಟಿದ್ದಾನೆ. ಈಗ ಬೆಳಿಗ್ಗೆ 5:30 ಆಗ್ತಾ ಇದೆ. ನಾನು ಆ್ಯಸ್ ಯೂಶುವಲ್ ಬೆಳಿಗ್ಗೆ ಎದ್ದ ತಕ್ಷಣವೇ ಬಾಡಿ ಸ್ಟ್ರೆಚ್ ಮಾಡ್ತೀನಿ. ನಮ್ಮ ಯಜಮಾನ್ರು ಬೇಗ ಎದ್ಬಿಟ್ಟು 4 ಗಂಟೆಗೆಲ್ಲ ಎದ್ಬಿಟ್ಟು ವಾಕಿಂಗ್ ಹೋಗಿದ್ದಾರೆ. ಪ್ರತಿದಿನ ಅವರು ವಾಕಿಂಗ್ ಹೋಗ್ತಾ ಇದ್ದಾರೆ. ಇತ್ತೀಚೆಗೆ ನಾನು ನಮ್ಮ ಯಜಮಾನ್ರ ಜೊತೆ ವಾಕಿಂಗ್ ಹೋಗೋದನ್ನ ಬಿಟ್ಬಿಟ್ಟಿದ್ದೀನಿ. ಯಾಕೆ ಅಂದರೆ ಅವರು 4 ಗಂಟೆಗೆ ಹೋಗ್ತಾ ಇದ್ದಾರೆ. ಮುಂಚೆ ಎಲ್ಲನೂ ಒಂದು 6:30, 7 ಗಂಟೆಗೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾವು ಹೋಗ್ತಿದ್ವಿ. ಬಟ್ ನಮ್ಮ ಯಜಮಾನ್ರದ್ದು ಆಫೀಸ್ ಟೈಮಿಂಗ್ ಇವಾಗ ಸ್ವಲ್ಪ ಚೇಂಜ್ ಆಗಿರೋದ್ರಿಂದ ಅವರು ಪ್ರತಿದಿನ 4 ಗಂಟೆಗೆ ಎದ್ಬಿಟ್ಟು ಹೋಗ್ತಾರೆ. ಅವ್ರ ಜೊತೆ ಅಷ್ಟು ಬೆಳಗ್ಗೆ ಎದ್ಬಿಟ್ಟು ವಾಕಿಂಗ್ ಹೋಗೋದಕ್ಕೆ ನನಗಿಷ್ಟ ಆಗಲ್ಲ. ಸೊ ಅದರಿಂದ ನಾನು 5:30ಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಈ ಥರನೇ ಮನೆಯಲ್ಲಿನೇ ಸ್ಟ್ರೆಚ್ ಮಾಡ್ತೀನಿ. ಕೆಲಸ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಕುಂದು ಸ್ವಲ್ಪ ಡ್ಯಾನ್ಸ್ ಎಲ್ಲ ಆಡಿ ಬಾಡಿನ ಸ್ವಲ್ಪ ಫಿಟ್ಟಾಗಿರೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನಾನು ಹೇಳ್ದಂಗೆ ಮಗ ತುಂಬ ಎಕ್ಸೈಟೆಡ್ ಆಗಿದ್ದಾನೆ. ಅದೇ ರೀತಿಯೇ ನಾನೂ ಸಹ ಅವನ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಇವತ್ತು ನಮ್ಮ ಯಜಮಾನ್ರು ಫಂಕ್ಷನ್ಗೆ ಬರಲ್ಲ ಫ್ರೆಂಡ್ಸ್, ಮಗನ ಪರ್ಫಾರ್ಮೆನ್ಸ್ ನೋಡೋದಕ್ಕೆ. ಯಾಕಂದರೆ ಅವ್ರದ್ದು ಆಫೀಸಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಸೊ ಆದ ಕಾರಣದಿಂದ ನಾನು ಮಾತ್ರನೇ ಹೋಗೋದು. ಸೊ ಅದಕ್ಕೆ ನಾನು ಬೇಗ ಎಲ್ಲ ಕೆಲಸ ಮಾಡಿ ಮುಗಿಸ್ತಾ ಇದ್ದೀನಿ. ಬೆಳಗ್ಗೆ 10 ಗಂಟೆಗೆಲ್ಲನೂ ಸ್ಕೂಲ್ಗೆ ಹೋಗಬೇಕು. ಅದಕ್ಕಿಂತ ಮುಂಚೆ 8:30ಗೆ ಒಂದು ಸ್ಕೂಲ್ ಬಸ್ ಬರುತ್ತೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮುಗಿಸಿ ಅವನ್ನ ರೆಡಿ ಮಾಡಬೇಕು. ಮನೆಯಿಂದನೇ ಒಂದು ಡ್ಯಾನ್ಸ್ಗೆ ಯಾವ ಅಟೈರ್ ಕೊಟ್ಟಿದ್ದಾರೆ ಅಂದರೆ ಬಟ್ಟೆ ಕೊಟ್ಟಿದ್ದಾರೋ ಅದನ್ನೆಲ್ಲ ವೇರ್ ಮಾಡಿಬಿಟ್ಟು ಸ್ವಲ್ಪ ಸಿಂಪಲ್ಲಾಗಿ ಮೇಕಪ್ ಎಲ್ಲನೂ ಮಾಡಬೇಕು. ಸೊ ಬೇಗ ಕೆಲಸ ಮಾಡಿಬಿಟ್ಟು ಅವನ್ನ ರೆಡಿ ಮಾಡ್ತೀನಿ. ಇವತ್ತಿನ ಬ್ರೇಕ್ಫಾಸ್ಟಲ್ಲಿ ದಾಲ್ ಮಖನಿ ಮತ್ತು ಈರುಳ್ಳಿ ಪರಾಟ ಮಾಡ್ತೀನಿ. ಸೊ ಅದಕ್ಕೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಕಪ್ಪು ಉದ್ದಿನಬೇಳೆ ಮತ್ತು ಸ್ವಲ್ಪ ರಾಜ್ಮಾನ ನೆನೆಸಿಟ್ಟಿದ್ದೆ. ಇವಾಗ ಅದನ್ನೇ ಚೆನ್ನಾಗಿ ತೊಳಿತಾ ಇದ್ದೀನಿ. ಕಪ್ಪು ಉದ್ದಿನಬೇಳೆ ಚೆನ್ನಾಗಿ ತೊಳೆದಿಲ್ಲ ಅಂತ ಅಂದರೆ ಅದರಲ್ಲಿ ಕಹಿ ಟೇಸ್ಟ್ ಬರುತ್ತೆ. ಸೊ ಅದರಿಂದ ರಾತ್ರಿ ಪೂರ್ತಿ ನೆನೆಸಿದ ಮೇಲೆನೂ ಚೆನ್ನಾಗಿ ಒಂದು 3-4 ಸಲ ತೊಳೆದ್ಬಿಟ್ಟು ಆಮೇಲೆ ಬೇಯಿಸಬೇಕು. ಇತ್ತೀಚೆಗೆ ನಾನು ಅಬ್ಸರ್ವ್ ಮಾಡ್ದಂಗೆ ಸ್ಕೂಲ್ಸಲ್ಲಿ ಎಲ್ಲ ಮಕ್ಕಳಿಗೂ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಪರ್ಚುನಿಟೀಸ್ನ ಕೊಡ್ತಾರೆ. ಮುಂಚೆ ಎಲ್ಲನೂ ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಪಾರ್ಟಿಸಿಪೇಟ್ ಮಾಡೋದಕ್ಕೆ, ಇಲ್ಲಾಂದರೆ ಯಾರು ಚೆನ್ನಾಗಿ ಡ್ಯಾನ್ಸ್ ಆಡ್ತಾರೋ, ಯಾರು ಚೆನ್ನಾಗಿ ಹಾಡುಗಳನ್ನ ಆಡ್ತಾರೋ, ಇಲ್ಲಾಂದರೆ ನಾಟಕ ಮಾಡ್ತಾರೋ ಅವ್ರಿಗೆ ಮಾತ್ರನೇ ಆಪರ್ಚುನಿಟಿ ಸಿಗ್ತಿತ್ತು. ಬಟ್ ಇವಾಗ ಆ ಥರ ಎಲ್ಲ ಮಕ್ಳಿಗೂ ಸಹ ಈಕ್ವಲ್ ಆಪರ್ಚುನಿಟೀಸ್ನ ಕೊಡ್ತಾರೆ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ, ನಿಮಗೆ ಬಂದ್ರೂ ಬರದೇ ಇದ್ರೂ, ಚೆನ್ನಾಗಿ ಮಾಡಿದ್ರೂ ಮಾಡದೇ ಇದ್ರೂ ಪಾರ್ಟಿಸಿಪೇಟ್ ಮಾಡಿ. ಅದರಿಂದ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಫ್ಯೂಚರಲ್ಲಿ ಇನ್ನೂ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ತಂದೆ ತಾಯಿಗೂ ಸಹ ಪ್ರೋತ್ಸಾಹ ಮಾಡ್ತಾರೆ. ಯಾರಾದರೂ ಹೇಳ್ತಾರಲ್ಲ, ಬೇಡ ನಮ್ಮ ಮಕ್ಳಿಗೆ ಇಂಟ್ರೆಸ್ಟ್ ಇಲ್ಲ, ಆಡೋದು ಬೇಡ ಅಂತ ಅಂದ್ರೂ ಸಹ ಪ್ರೋತ್ಸಾಹ ಮಾಡ್ತಾರೆ. ಬಟ್ ಮುಂಚೆ ಎಲ್ಲನೂ ಈ ರೀತಿ ಇರಲಿಲ್ಲ. ಯಾರಿಗೆ ಇಂಟ್ರೆಸ್ಟ್ ಇರ್ತಿತ್ತೋ ಅವ್ರಿಗೆ ಮಾತ್ರನೇ ಪ್ರೋತ್ಸಾಹ ಮಾಡ್ತಿದ್ರು. ಬೇರೆಯವರೆಲ್ಲನೂ ಕುತ್ಕೊಂಡು ಬರೀ ಕ್ಲ್ಯಾಪಿಂಗ್ ಮಾಡೋದಷ್ಟೇ. ಇವತ್ತಿನ ಆ್ಯನ್ಯುವಲ್ ಫಂಕ್ಷನ್ಗೆ ಅಂತ ಸ್ಕೂಲಿಂದ ಇನ್ವಿಟೇಷನ್ನ ಕೊಟ್ಟಿದ್ದರು. ಈ ಇನ್ವಿಟೇಷನ್ನ ತೋರಿಸ್ಬಿಟ್ಟೆ ನಾವು ಸ್ಕೂಲ್ ಒಳಗಡೆ ಹೋಗೋದಕ್ಕೆ ಸಾಧ್ಯ. ಸೊ ಇನ್ವಿಟೇಷನ್ನ ತೋರಿಸಿ ಮನೆಯಿಂದ ಇಬ್ಬರು ಹೋಗ್ಬೋದು. ತಂದೆ ತಾಯಿ ಆಗಿರ್ಬೋದು, ಸಿಬ್ಲಿಂಗ್ಸ್ ಆಗಿರ್ಬೋದು, ಅಜ್ಜ ಅಜ್ಜಿ ಆಗಿರ್ಬೋದು. ಬಟ್ ಇನ್ವಿಟೇಷನ್ನ ತೋರಿಸೇ ಹೋಗೋದಕ್ಕೆ ಸಾಧ್ಯ. ಮ್ಯಾಕ್ಸಿಮಮ್ ಇಬ್ಬರು ಹೋಗ್ಬೋದು. ಇವಾಗ ವಿಂಟರ್ ಸೀಸನ್ ಶುರು ಆಗಿರೋದ್ರಿಂದ ನಮ್ಮ ಕ್ಲೌಡ್ ಕಿಚನ್ಗೆ ಬೇಕಾಗಿರುವ ಹಿಟ್ಟನ್ನು ಒಂದು 2 ದಿನದ ಮುಂಚೆನೇ ನಾನು ಗ್ರೈಂಡ್ ಮಾಡಿ ಇಟ್ಕೊತಾ ಇದ್ದೀನಿ. ಇಲ್ಲ ಅಂತ ಅಂದರೆ ನ್ಯಾಚುರಲ್ ಫರ್ಮೆಂಟೇಷನ್ ಆಗೋದೇ ಇಲ್ಲ. ಇಡ್ಲಿ ದೋಸೆ ಮಾಡಿ ನಮ್ಮ ಕಸ್ಟಮರ್ಸ್ಗೆ ಸರ್ವ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆದ ಕಾರಣದಿಂದ 2 ಡೇಸ್ ಬಿಫೋರೇ ನಾನು ಗ್ರೈಂಡ್ ಮಾಡಿ ಇಟ್ಕೊತಾ ಇದ್ದೀನಿ. ಇವತ್ತು ಬೆಳಗ್ಗೆ ಒಂದು ಕಡೆ ಇಡ್ಲಿ ಹಿಟ್ಟು ರೆಡಿ ಆಗ್ತಾ ಇದೆ, ಮತ್ತೊಂದು ಕಡೆ ದಾಲ್ ಮಖನಿ ಮತ್ತು ಈರುಳ್ಳಿ ಪರಾಟೆಗೆ ಸಹ ಹಿಟ್ಟು ರೆಡಿ ಮಾಡಿಕೊಂಡೆ. ಇವಾಗ ಬೆಳಗ್ಗೆ 6:10 ಆಗ್ತಾ ಇದೆ. ನಮ್ಮ ಯಜಮಾನ್ರು ವಾಕಿಂಗ್ ಮಾಡಿ ಬಂದಿದ್ದಾರೆ. ತುಂಬ ಅಂದರೆ ತುಂಬ ಚಳಿ ಇದೆ ಫ್ರೆಂಡ್ಸ್, ಎಕ್ಸ್ಟ್ರೀಮ್ ಚಳಿ ಇದೆ. ವಿಂಟರ್ ಸೀಸನಲ್ಲಿ ನೀವು ನಾರ್ತ್ ಕಡೆ ಒಂದ್ಸಲ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚಳಿ ಇರುತ್ತೆ ಅಂತ ಹೇಳಿಬಿಟ್ಟು. ಬಟ್ ಆದ್ರೂ ನಮ್ಮ ಯಜಮಾನ್ರು ನೋಡಿ ಸಣ್ಣ ಆಗಬೇಕು, ಹೊಟ್ಟೆ ಎಲ್ಲ ಕರಗಿಸ್ಬೇಕು ಅಂತ ಹೇಳಿ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದಾರೆ ವಾಕಿಂಗ್ಗೆ. ಸಮ್ಮರಲ್ಲಿ ಹಂಗೂ ಹಿಂಗೂ ಮ್ಯಾನೇಜ್ ಮಾಡಿಬಿಡ್ಬೋದು. ಬಟ್ ವಿಂಟರ್ ಸೀಸನಲ್ಲಿ ಈ ಥರ ಬೆಳಗ್ಗೆ ಎದ್ಬಿಟ್ಟು ವಾಕಿಂಗ್ ಹೋಗೋದು ತುಂಬ ಕಷ್ಟ. ಬಟ್ ನಮ್ಮ ಯಜಮಾನ್ರು ಒಂದು ಗೋಲನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕಾಗಿ ಬರುತ್ತೆ. ಇಲ್ಲಿ ನೋಡ್ಬೋದು ದಾಲ್ ಮಖನಿ ರೆಡಿ ಆಗಿದೆ. ಇದ್ರದ್ದು ರೆಸಿಪಿ ಏನೂ ನಾನು ಕ್ಯಾಪ್ಚರ್ ಮಾಡಿಲ್ಲ ಫ್ರೆಂಡ್ಸ್. ಬೇಗ ಎಲ್ಲ ಕೆಲಸ ಮಾಡ್ತಿದ್ನಲ್ಲ, ಸೊ ಅದಕ್ಕೆ ಬೇಗ ಮಾಡಿ ಮುಗಿಸಿ ನಿಮಗೆ ದಾಲ್ ಮಖನಿನ ತೋರಿಸ್ತಾ ಇದ್ದೀನಿ. ಏನೂ ಇಲ್ಲ, ದಾಲ್ನ ಬೇಯಿಸ್ಕೊಂಡು ಒಗ್ಗರಣೆಯಲ್ಲಿ
ಬೆಣ್ಣೆನ ಹಾಕಿ, ಸ್ವಲ್ಪ ಎಣ್ಣೆನ ಹಾಕಿ, ಈರುಳ್ಳಿ, ಹಸಿರುಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೆಟೊ, ಉಪ್ಪು, ಖಾರ, ಗರಂ ಮಸಾಲ, ಅರಿಶಿಣದ ಪುಡಿ ಇವನ್ನೆಲ್ಲ ಹಾಕಿ ಚೆನ್ನಾಗಿ ಟೊಮೆಟೊ ಗೊಜ್ಜನ್ನು ಪ್ರಿಪೇರ್ ಮಾಡಿಕೊಂಡು ಅದರಲ್ಲಿ ಬೇಯಿಸ್ಕೊಂಡಿರುವ ಬೇಳೆನ ಹಾಕಿದ್ರೆ ಪ್ರಿಪೇರ್ ಆಗಿಬಿಡುತ್ತೆ. ಬಟ್ ಈ ಒಂದು ದಾಲ್ ಮಖನಿನ ಎಷ್ಟು ನಾವು ಲೋ ಫ್ಲೇಮಲ್ಲಿ ಕುದಿ ತರಿಸ್ತೀವೋ ಅಷ್ಟು ಇದ್ರದ್ದು ರುಚಿ ಹೆಚ್ಚಾಗುತ್ತೆ. ಒಂದ್ಸಲ ನೀವೂ ಟ್ರೈ ಮಾಡಿ. ಬೇಗ ಬೇಗನೆ ಕಿಚನಲ್ಲಿ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ಟು ಸೆಕೆಂಡ್ ರೌಂಡು ದೋಸೆ ಹಿಟ್ಟನ್ನು ಮಿಷಿನಲ್ಲಿ ಹಾಕಿದ್ದೀನಿ ರುಬ್ಬೋದಕ್ಕೆ. ಇವಾಗ ಬೇಗ ಬೇಗ ಮಗನಿಗೆ ರೆಡಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ 8:30ಗೆಲ್ಲನೂ ಬಸ್ ಬರುತ್ತೆ. ಸೊ ಅಷ್ಟೊತ್ತಿಗೆ ಇವನ್ನ ರೆಡಿ ಮಾಡಿಬಿಟ್ಟು ಸ್ವಲ್ಪ ಹೊಟ್ಟೆಗೆ ಏನಾದರೂ ತಿನ್ನಿಸ್ಬಿಟ್ಟು ಸ್ಕೂಲಿಗೆ ಕಳಿಸ್ಬೇಕಾಗಿ ಬರುತ್ತೆ. ಇಲ್ಲಾಂದರೆ ಓವರ್ ಎಕ್ಸೈಟ್ಮೆಂಟಿಂದ ಮಕ್ಕಳು ತಿಂದಿರ ತುಂಬ ಟಯರ್ಡ್ ಆಗಿಬಿಡ್ತಾರೆ. ಅವ್ರಿಗೆ ಗೊತ್ತಾಗಲ್ಲ ಎಕ್ಸೈಟ್ಮೆಂಟಲ್ಲಿ, ಬಟ್ ಟಯರ್ಡ್ ಆಗಿಬಿಡ್ತಾರೆ, ತುಂಬ ವೀಕಾಗಿ ಕಾಣಿಸ್ತಾರೆ. ಸೊ ಅದಕ್ಕೆ ನಾನು ಮೊದಲು ಬೇಗ ರೆಡಿ ಮಾಡಿಬಿಟ್ಟು ನಂತರ ಹೊಟ್ಟೆ ತುಂಬ ತಿನ್ನಿಸಿ ರಿಲ್ಯಾಕ್ಸ್ ಆಗಿ ಸ್ಕೂಲ್ಗೆ ಹೋಗಪ್ಪ ಅಂತ ಹೇಳಿದ್ದೀನಿ. ಸೊ ಸ್ಕೂಲಿಂದ ಇನ್ಸ್ಟ್ರಕ್ಷನ್ ಬಂದಿತ್ತು, ಸ್ವಲ್ಪ ಲೈಟಾಗಿ ಮಕ್ಕಳಿಗೆ ಮೇಕಪ್ ಮಾಡಿ ಕಳಿಸಿ ಅಂತ ಹೇಳಿ. ಸೊ ಅದಕ್ಕೆ ಲೈಟಾಗಿ ಕಾಂಪ್ಯಾಕ್ಟು ಮತ್ತು ಸ್ವಲ್ಪ ಬ್ಲಷ್ಷು, ಲಿಪ್ಸ್ಟಿಕ್ನು ಸಹ ಹಾಕಿದ್ದೆ. ಬಟ್ ಈ ನನ್ನ ಮಗ ಬಿಟ್ಟಿಲ್ಲ, ಬೇಡ ಬೇಡ ಲಿಪ್ಸ್ಟಿಕ್, ನಾನೇನು ಹುಡುಗಿನ ಅಂತ ಹೇಳ್ಬಿಟ್ಟು ತುಂಬ ಇರಿಟೇಟ್ ಆಗ್ತಿದ್ದ. ಸೊ ಅದರಿಂದ ಲಿಪ್ಸ್ಟಿಕ್ನ ವೈಪ್ ಮಾಡಿಬಿಟ್ಟು ಸ್ವಲ್ಪ ವ್ಯಾಸ್ಲಿನ್ನ ಅಪ್ಲೈ ಮಾಡಿದೆ. ಇವಾಗ ಫೈನಲ್ ಆಗಿ ಅವನ ತಲೆಗೆ ಬಟ್ಟೆ ಕಟ್ಟಿದ್ದೀನಿ ವೈಟ್ ಕಲರು. ಸೊ ಈ ಒಂದು ಅಟೈರ್ಗೆ ವೈಟ್ ಕಲರ್ ಇಲ್ಲಾಂದರೆ ಬ್ಲ್ಯಾಕ್ ಕಲರ್ ಪಟ್ಕ ಟೈ ಮಾಡಿ ಅಂತ ಆಪ್ಷನ್ನ ಕೊಟ್ಟಿದ್ದರು. ನಮ್ಮ ಹತ್ರ ಬ್ಲ್ಯಾಕ್ ಕಲರ್ ಪಟ್ಕ ಇರಲಿಲ್ಲ. ಸೊ ಆದ ಕಾರಣದಿಂದ ವೈಟ್ ಕಲರ್ ಪಟ್ಕನ ಟೈ ಮಾಡ್ತಾಯಿದ್ದೀನಿ. ಸ್ಕೂಲಲ್ಲಿ ರಿಫ್ರೆಶ್ಮೆಂಟ್ಗೆ ಸ್ವಲ್ಪ ಸ್ನ್ಯಾಕ್ಸ್ನ ಕೊಡ್ತೀವಿ ಅಂತ ಹೇಳಿದರು. ಬಟ್ ಅದ್ರ ಜೊತೆಗೇ ಮನೆಯಿಂದನೂ ಏನಾದರೂ ತಗೊಂಡು ಬನ್ನಿ ಅಂತ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದರು. ಅದರಿಂದ ನಾನು ಪರಾಟ ಮತ್ತು ದಾಲ್ ಮಖನಿನ ಪ್ಯಾಕ್ ಮಾಡಿದ್ದೀನಿ. ಅದ್ರ ಜೊತೆಗೇ 2 ಪ್ಯಾಕೆಟ್ ಚಿಪ್ಸು, ಒಂದು ಚಾಕ್ಲೇಟು ಮತ್ತು ಸ್ವಲ್ಪ ನಿಂಬೆ ರಸ ಇವನ್ನೆಲ್ಲನೂ ಪ್ಯಾಕ್ ಮಾಡಿದ್ದೀನಿ. ಇನ್ನು ಹೊಟ್ಟೆ ತುಂಬ ತಿನ್ನಿಸ್ಬಿಟ್ಟು ಇವನ್ನ ಕಳಿಸ್ಬೇಕಷ್ಟೇ. ಸೊ ನಮ್ಮ ಯಜಮಾನ್ರದ್ದು ಪಗಡಿಯ ನೋಡ್ಬೋದು ಹೇಗೆ ಸೋಫಾ ಮೇಲೆ ಹಾಕಿದ್ದಾರೆ. ಅವ್ರಿಗೂ ಬೇಗನೆ ಮೀಟಿಂಗ್ ಇದೆ ಅಂತ ಹೇಳಿ ಅವರೂ ರೆಡಿ ಆಗ್ತಾ ಇದ್ದಾರೆ. ಯಾವ ಪಗಡಿ ವೇರ್ ಮಾಡಬೇಕು ಅಂತ ಆಪ್ಷನಲ್ಲಿ ಇಟ್ಟಿದ್ದಾರೆ ಸೋಫಾ ಮೇಲೆ ಹಾಕಿಬಿಟ್ಟು. ಒಂದು ಕಡೆ ಮೊಬೈಲಲ್ಲಿ ಗುರ್ಬಾನಿ ಪ್ಲೇ ಆಗ್ತಾ ಇದೆ. ಬೆಳಗಿನ ಜಾವ ಎಲ್ಲರೂ ಅವರವರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಇನ್ನೊಂದು ಕಡೆ ಗುರ್ಬಾನಿ ಎಲ್ಲನೂ ಪ್ಲೇ ಮಾಡಿದಾಗ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆಯಲ್ಲಿ. ನನಗಂತೂ ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ಸೊ ನೋಡ್ಬೋದು ಫೈನಲ್ ಆಗಿ ನನ್ನ ಮಗ ರೆಡಿ ಆಗಿದ್ದಾನೆ. ಅವನ ಒಂದು ಪರ್ಫಾರ್ಮೆನ್ಸ್ಗೋಸ್ಕರ ಸೂಪರ್ ಎಕ್ಸೈಟೆಡ್ ಆಗಿದ್ದಾನೆ. ಇವನ ಥರನೇ ನಾನೂ ಸಹ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಇನ್ನೇನು ಸ್ಕೂಲ್ ಬಸ್ ಬರುತ್ತೆ, ಅದು ಬರೋತ್ತಷ್ಟಿಗೆ ನಾನು ಮೊಬೈಲ್ ಇಟ್ಕೊಂಡು ಸ್ವಲ್ಪ ಡ್ಯಾನ್ಸ್ ಮಾಡಪ್ಪ ಅಂತ ಹೇಳಿಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ಸ್ಕೂಲ್ ಬಸ್ ಬರೋದಕ್ಕಿಂತ ಮುಂಚೆ ಒಂದು 10 to 15 ಮಿನಿಟ್ಸ್ ಮುಂಚೆನೇ ನಾನು ರೆಡಿ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಸ್ಕೂಲ್ ಬಸ್ ಬಂದು ಹಾರ್ನ್ ಮಾಡೋದು ನನಗಿಷ್ಟ ಆಗಲ್ಲ. ಸೊ ಅದಕ್ಕೆ ಮೊದಲೇ ರೆಡಿ ಮಾಡಿಬಿಡ್ತೀನಿ. ನೋಡಿ ಕಿಚನಲ್ಲಿ ಆಲ್ಮೋಸ್ಟು ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಂಡಿದ್ದೀನಿ. ಹಾಲು ಬಂದಿತ್ತು, ಹಾಲೂ ಸಹ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಹಿಟ್ಟೂ ಸಹ ರೆಡಿ ಆಗಿದೆ ನಮ್ಮ ಕ್ಲೌಡ್ ಕಿಚನ್ಗೆ. ಇವಾಗ ಬೇಗ ರೆಡಿ ಆಗಿಬಿಟ್ಟು ಮಗನ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಯಜಮಾನ್ರೇ ಸ್ಕೂಲ್ಗೆ ಬಿಡ್ತಾ ಇದ್ದಾರೆ ಫ್ರೆಂಡ್ಸ್. ನನ್ನನ್ನು ಸ್ಕೂಲ್ ಹತ್ರ ಬಿಟ್ಬಿಟ್ಟು ಅವ್ರ ಕೆಲಸದ ಮೇಲೆ ಹೋಗ್ತಾರೆ. ಸೊ ಬನ್ನಿ ನೋಡಿ ನನ್ನ ಮಗನ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಹೇಳಿಬಿಟ್ಟು. ಪ್ರತಿ ವರ್ಷ ಪ್ರತಿ ಮಕ್ಕಳ ಸ್ಕೂಲಲ್ಲಿ ಈ ಥರ ಆ್ಯನ್ಯುವಲ್ ಫಂಕ್ಷನ್ಸ್ ಆಗೇ ಆಗುತ್ತೆ. ಪ್ರತಿ ಪೇರೆಂಟ್ಸೂ ಸಹ ಸೂಪರ್ ಎಕ್ಸೈಟೆಡ್ ಆಗಿರ್ತಾರೆ. ಏನೋ ಒಂಥರ ಮಕ್ಕಳ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಖುಷಿಯಾಗುತ್ತೆ. ಒಂಥರ ಎಮೋಷ್ನಲ್ಲೂ ಸಹ ಆಗಿಬಿಡುತ್ತೆ. ಎಷ್ಟು ಟ್ಯಾಲೆಂಟ್ ಇದೆ ಮಕ್ಕಳಲ್ಲಿ, ಒಬ್ರಿಗಿಂತ ಒಬ್ಬರು ಹೆಚ್ಚೆ ಅಂತ ಹೇಳ್ಬೋದು. ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಬರದೇ ಇದ್ರೂ ಸಹ, ಅಷ್ಟು ಕಾನ್ಫಿಡೆನ್ಸ್ ಬರದೇ ಇದ್ರೂ ಸಹ ಸ್ಕೂಲ್ಸಲ್ಲಿ ಎಲ್ಲ ಟೀಚರ್ಸೂ ಮಕ್ಕಳಿಗೆ ಎಂಕರೇಜ್ ಮಾಡ್ತಾರೆ. ಅದನ್ನು ನೋಡಿದಾಗ ಒಂಥರ ಖುಷಿ ಅನಿಸುತ್ತೆ. ಎಲ್ಲ ತಂದೆ ತಾಯಂದ್ರೂ ಸಹ ತಮ್ಮ ತಮ್ಮ ಮಕ್ಕಳಿಗೆ ಈ ಥರದ ಆ್ಯಕ್ಟಿವಿಟೀಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಲು ಪ್ರೋತ್ಸಾಹ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಂಟ್ರೆಸ್ಟ್ ಇದೆಯೋ ಇಲ್ವೋ ಅದು ಸೆಕೆಂಡ್ರಿ, ಬಟ್ ಪಾರ್ಟಿಸಿಪೇಟ್ ಮಾಡಿದಾಗ ಒಂದು ಮೆಮೊರಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಒಂದು ಎಕ್ಸ್ಪೀರಿಯೆನ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಮಕ್ಕಳು ಮಕ್ಕಳಾಗೇ ಇರಲ್ಲ, ದೊಡ್ಡವರಾಗಿಬಿಡ್ತಾರೆ. ಆಮೇಲೆ ಎಲ್ಲರದೂ ಚಟುವಟಿಕೆಗಳು, ಒಂದು ಹಾಬೀಸು, ಒಂದು ಲೈಫ್ ಅನ್ನೋದು ಬೇರೆ ಆಗಿರುತ್ತೆ. ಬಟ್ ಒಂದು ಮೆಮೊರೀಸ್ ಅಂತ ಇದ್ದಾಗ ನಾನೂ ಪಾರ್ಟಿಸಿಪೇಟ್ ಮಾಡಿದ್ದೆ ಅನ್ನೋ ಒಂದು ಥಾಟ್ ಇರುತ್ತೆ. ಸೊ ಅದರಿಂದ
ಮೊದಲು ತಂದೆ ತಾಯಿನೂ ಸಹ ಎಕ್ಸೈಟ್ಮೆಂಟ್ನ ಇಟ್ಕೊಂಡು ಮಕ್ಳಿಗೂ ಸಹ ಎಕ್ಸೈಟ್ಮೆಂಟ್ನ ತರಿಸಿದ್ರೆ ಚೆನ್ನಾಗಿರುತ್ತೆ. ಸೊ ನಾನಂತೂ ಆ್ಯಸ್ ಎ ತಾಯಿಯಾಗಿ ಸೂಪರ್ ಎಕ್ಸೈಟೆಡ್ ಆಗಿಬಿಡ್ತೀನಿ ಫ್ರೆಂಡ್ಸ್, ನನ್ನ ಮಕ್ಕಳ ಪರ್ಫಾರ್ಮೆನ್ಸ್ ನೋಡೋದಕ್ಕೆ. ಯಾವುದೇ ಇರ್ಬೋದು, ಅವರು ಗೆಲ್ತಾರೋ ಸೋಲ್ತಾರೋ ಅದು ಸೆಕೆಂಡ್ರಿ, ಬಟ್ ಅವರ ಪರ್ಫಾರ್ಮೆನ್ಸ್ ನೋಡಲು ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿರ್ತೀನಿ. ಇಲ್ಲಿ ಭಾಳಷ್ಟು ತಂದೆ ತಾಯಿಗಳು ತುಂಬ ಎಮೋಷ್ನಲ್ ಆಗಿಬಿಟ್ರು ಅವರವರ ಮಕ್ಕಳನ್ನ ನೋಡಿಬಿಟ್ಟು. ಅಯ್ಯೋ ನನ್ನ ಮಗ ನನ್ನ ಮಗಳು ಅಂತ ಹೇಳ್ಬಿಟ್ಟು ಅವ್ರಿಗಾಗಿ ಸ್ಪೆಷಲಿ ತುಂಬ ಪ್ರೋತ್ಸಾಹ ಮಾಡ್ತಿದ್ರು. Ladies and gentlemen, our children have shown us what happens when you dream big and work even bigger. Let's hear it for grade 3 children once again. Starting with grade 3 Begonia, we have Jasneet Kaur, Kashmir House Neatness Virtuoso. Tisha Gulati, Andhra House Punctuality Prodigy. Purahan Chaudhary, Andhra House Sports Dynamo. Ekamjeet Kaur, Kerala House Champion of Courtesy. Navya Chawla, Assam House Eloquent Orator. Ayushman Chadda, Kerala House Tail Weaver. Mankirat Singh, Kashmir House Dancing Biscuit. Anahita Goel, Andhra House Perseverance Pro. Avya Sharma, Haryana House Manly Marvel. Diori Ekta Dhyaneshwar, Kashmir House A-Star Academic Excellence. And Siddhant Singh, Assam House A-Star for Academic Excellence. ಸೊ ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ ಹೆಡ್. ಬಾಯ್, ಟೇಕ್ ಕೇರ್.